ಭಾರತಕ್ಕೆ ಬಂದ ಮೊದಲ ಬ್ರಿಟಿಷ್ ವ್ಯಾಪಾರಿ ಜಾನ್ ಮಿಲ್ಡನ್ ಹಾಲ್. ಭಾರತದಲ್ಲಿ ಬ್ರಿಟಿಷರ ಮೊದಲ ಹೊಸ ಕೇಂದ್ರ ಸೂರತ್. ಡಿಸೆಂಬರ್ 31, 1600ರಂದು ಬ್ರಿಟನ್ ರಾಣಿ 1ನೇ ಎಲಿಜಬೆತ್ ಈಸ್ಟ್ ಇಂಡಿಯಾ ಕಂಪನಿಗೆ ಭಾರತದಲ್ಲಿ ವ್ಯಾಪಾರ ಮಾಡಲು ಅನುಮತಿ ನೀಡಿದಳು. 1726ರಲ್ಲಿ ಕಂಪನಿಯು ಭಾರತದಲ್ಲಿ ತಾನು ವಶಪಡಿಸಿಕೊಂಡ ಪ್ರದೇಶಗಳ ಮೇಲೆ ಕಾನೂನು ಮಾಡಲು ಪ್ರಾರಂಭಿಸಿತು. 1757ರಲ್ಲಿ ಪ್ಲಾಸಿ ಕದನ, 1764ರಲ್ಲಿ ಬಕ್ಸಾರ್ ಕದನ. ಈ ಮೇಲಿನ ಎರಡೂ ಕದನಗಳು ಭಾರತದಲ್ಲಿ ಬ್ರಿಟಿಷ್ ಕಂಪನಿಯ ಆಡಳಿತಕ್ಕೆ ಭದ್ರ ಬುನಾದಿ ಹಾಕಿಕೊಟ್ಟವು. ಬ್ರಿಟಿಷ್ ಕಂಪನಿ ಆಡಳಿತ. ಬ್ರಿಟನ್ ಕಂಪನಿಯು 1773ರಿಂದ 1857ರವರೆಗೆ ಭಾರತದಲ್ಲಿ ಹಲವಾರು ಕಾಯ್ದೆಗಳನ್ನು ಜಾರಿಗೊಳಿಸಿತು. 1. 1773ರ ರೆಗ್ಯುಲೇಟಿಂಗ್ ಕಾಯ್ದೆ. 2. 1784ರ ಈಸ್ಟ್ ಇಂಡಿಯಾ ಕಾಯ್ದೆ. 3. 1793ರ ಚಾರ್ಟರ್ ಕಾಯ್ದೆ. 4. 1813ರ ಚಾರ್ಟರ್ ಕಾಯ್ದೆ. 5. 1833ರ ಚಾರ್ಟರ್ ಕಾಯ್ದೆ. 6. 1853ರ ಚಾರ್ಟರ್ ಕಾಯ್ದೆ. ಬ್ರಿಟನ್ ರಾಣಿ ಆಡಳಿತ. 1857ರ ಸಿಪಾಯಿ ದಂಗೆ ನಂತರ ಭಾರತದಲ್ಲಿ ಬ್ರಿಟಿಷ್ ಕಂಪನಿ ಆಡಳಿತ ಕೊನೆಗೊಂಡಿತು. ನಂತರ ಬ್ರಿಟನ್ ರಾಣಿ ವಿಕ್ಟೋರಿಯಾ ಭಾರತ ಸರ್ಕಾರದ ಮುಖ್ಯಸ್ಥಳಾದಳು. 1858ರ ಭಾರತ ಸರ್ಕಾರ ಕಾಯ್ದೆ. 1861ರ ಭಾರತೀಯ ಪರಿಷತ್ತು ಅಧಿನಿಯಮ. 1892ರ ಭಾರತೀಯ ಪರಿಷತ್ತು ಅಧಿನಿಯಮ. 1909ರ ಭಾರತೀಯ ಪರಿಷತ್ತು ಕಾಯ್ದೆ. ಮಿಂಟೋ ಮಾರ್ಲೆ ಸುಧಾರಣೆ. 1919ರ ಭಾರತ ಸರ್ಕಾರ ಕಾಯ್ದೆ. ಮಾಂಟೆಗೊ ಚೆಮ್ಸ್ಫರ್ಡ್ ಸುಧಾರಣೆಗಳು. 1935ರ ಭಾರತ ಸರ್ಕಾರ ಕಾಯ್ದೆ. ಗಾಂಧಿಯುಗ. ಜನವರಿ 9, 1915ರಂದು ದಕ್ಷಿಣ ಆಫ್ರಿಕಾದಿಂದ ಗಾಂಧೀಜಿಯವರು ಭಾರತಕ್ಕೆ ಬಂದರು. 1915ರಲ್ಲಿ ಸಾಬರಮತಿ ಆಶ್ರಮವನ್ನು ಪ್ರಾರಂಭಿಸಿದರು. 1916ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಸೇರಿ 1947ರವರೆಗೆ ರಾಷ್ಟ್ರೀಯ ಚಳವಳಿಯ ನಾಯಕತ್ವವನ್ನು ವಹಿಸಿಕೊಂಡರು. ಗಾಂಧಿಯುಗದಲ್ಲಿ ನಡೆದ ಪ್ರಮುಖ ಘಟನೆಗಳನ್ನು ಮುಂದಿನ ಕ್ಲಾಸ್ನಲ್ಲಿ ನೋಡ್ತಾ ಹೋಗೋಣ. ಈ ಒಂದು ನೋಟ್ಸು KS ಅನೇಕ ಎಕ್ಸಾಮ್ಗಳಿಗೆ ಉಪಯುಕ್ತವಾಗಿದೆ.